ಇದೆ. ಅವರು ವಕೀಲರಾಗಿ ಕೆಲಸ ಮಾಡಿದ್ದಾರೆ, ಇಂಥ ಎಷ್ಟೋ ಕೇಸ್ಗಳು ನೋಡಿದ್ದಾರೆ. ನಮ್ಮನ್ನ ಡಿ.ಕೆ. ಶಿವಕುಮಾರ್ ಅವರು ಸಹಿತ ಸಾಕಷ್ಟು ಅನುಭವ ಇರುವಂತವ್ರು. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ನೀವು 4 ಜನರ ಮೇಲೆ ಪ್ರಾಸಿಕ್ಯೂಷನ್ ಇದೆ ಅನ್ನೋದನ್ನ ಹೇಳ್ತಿದ್ದೀರೇ ಹೊರತು ಅದು ಏನ್ ಕೇಸ್ ಅನ್ನೋದನ್ನ ಇವತ್ತಿನವರೆಗೂ ಹೇಳಿಲ್ಲ. ಯಾಕೆ ಹೇಳಿಲ್ಲ? ನಿರಾಳರ ಮೇಲೆ ಇಂಥ ಕೇಸ್ ಇದೆ, ಇಂಥದ್ರಲ್ಲಿ ಸರ್ಕಾರಕ್ಕೆ ಇಷ್ಟು ಅನ್ಯಾಯ ಆಗಿದೆ, ಅದರ ಸಲುವಾಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನೋದನ್ನ ಹೇಳಬೇಕೆ ಹೊರತು ಒಂದು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಪ್ರಯತ್ನವನ್ನು ಇಲ್ಲಿವರೆಗೆ ಮಾಡಿದ್ರು. ತಮ್ಮ ಮೇಲಿರುವಂತ ಕೇಸ್ಗಳನ್ನ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದನ್ನು ಕೋರ್ಟ್ಗೆ ಪಾದಯಾತ್ರೆ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿರ್ತದೆ. ನನ್ನಿಂದ ಸರ್ಕಾರಕ್ಕೆ ಇಲಾಖೆಗೆ 4.5 ಕೋಟಿ ರೂಪಾಯಿ ಹಾನಿ ತಪ್ಪಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಚ್ಛೆಪಡ್ತಾ ಇದ್ದೇನೆ. ಇದನ್ನೇ ಪೀಠದ ಕೋರ್ಟ್ ಸಹಿತ ಹೇಳಿದೆ, ಅದನ್ನು ನಾನು ರೆಫರ್ ಮಾಡಿದ್ರೆ ಕೋರ್ಟ್ ಕಾಪಿನ ಸಹಿತ ತಮ್ಮ ಹತ್ರ ಈಗಾಗಲೇ ನಾವು ಅದನ್ನು ಕೊಟ್ಟಿದ್ದೇವೆ. 15 ದಿವಸಗಳಿಂದ ಬಿಜೆಪಿಯ 4 ಸಚಿವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರು ಒತ್ತಾಯ ಮಾಡ್ತಿರುವಂಥದ್ದನ್ನು ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ. ಕಳೆದ 10 ದಿವಸಗಳಿಂದ ನಾನು ಬೇರೆ ದೇಶದಲ್ಲಿ ಪ್ರವಾಸದಲ್ಲಿದ್ದರಿಂದ ಪ್ರೆಸ್ ಮೀಟ್ ಮಾಡಿ ವಿವರಣೆ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ಇಲ್ಲಿವರೆಗೂ ಯಾವುದೇ ಸಂಸ್ಥೆಯಿಂದಾಗಲಿ ಅಥವಾ ರಾಜಭವನದಿಂದಾಗಲಿ ನನಗೆ ಯಾವುದೇ ಥರ ನೋಟಿಸ್ ಆಗಲಿ ಅಥವಾ ಅದು ವಿವರಣೆ ಕೊಡುವಂಥದ್ದಕ್ಕೆ ಮಾಹಿತಿ ಲಭ್ಯವಿರಲಿಲ್ಲ. ಈಗಾಗಲೇ ನಿನ್ನೆ ದಿವಸ ಈ 4 ಜನರ ಮೇಲೆ ಯಾವುದೇ ಕೇಸ್ಗಳು ಯಾರೂ ನಮ್ಮ ಕಡೆ ಬಂದಿಲ್ಲ. ಅವರಷ್ಟೇ ಅಲ್ಲದೆ ಗವರ್ನರ್ ಆಫೀಸಲ್ಲಿ ರಾಜಭವನದಲ್ಲಿ ಯಾರ ಮೇಲೂ ಕೇಸ್ ಇರುವಂಥದ್ದಕ್ಕೆ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ವಿನಂತಿ ಸಹಿತ ಒಂದು ಅಪ್ಲಿಕೇಶನ್ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟೀಕರಣ RTIದಲ್ಲಿ ಕೊಟ್ಟಿರೋದ್ರಿಂದ RTI ಕಾಪಿನೂ ಸಹಿತ ಕೋರ್ಟಿಗೆ ಜಮಾ ಮಾಡಿದ್ದಾರೆ. ಅದರ ಜೊತೆಗೇನೆ ಒಬ್ಬರು ಗೌರವಾನ್ವಿತ ವ್ಯಕ್ತಿಗಳು ಸಹಿತ ಸಿದ್ದರಾಮಯ್ಯ ಸಾಹೇಬರು 4 ಕೇಸ್ಗಳನ್ನ ಪ್ರಾಸಿಕ್ಯೂಷನ್ ಮಾಡಿಲ್ಲ ಅನ್ನುವಂಥದ್ದನ್ನು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದನ್ನ ಅವರು ಸಹಿತ ಕೊಟ್ಟಿದ್ದಾರೆ. ಇದು ಆ ಇಲಾಖೆಯಲ್ಲಿ 2022 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ನಾವು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಒಂದು 3 ನಿಮಿಷದ ವಿಡಿಯೋ ಸಲುವಾಗಿ ಅಥವಾ 5 ನಿಮಿಷದ ವಿಡಿಯೋ 4.5 ಕೋಟಿ ರೂಪಾಯಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳು ಅದಕ್ಕೆ ಆ 3D ವಿಡಿಯೋಗಳನ್ನು ಮಾಡಬೇಕು ಅನ್ನೋದ್ರ ಸಲುವಾಗಿ ಅವರು ಚರ್ಚೆ ಮಾಡಿ ಆರ್ಡರ್ ಕೊಟ್ಟಿದ್ರು. ಆರ್ಡರ್ ಮಾಡಿದ ತಕ್ಷಣವೇ ನಮ್ಮ ಗಮನಕ್ಕೆ ಬಂದ ತಕ್ಷಣವೇ ಅದಕ್ಕೆ 5 ನಿಮಿಷದ ವಿಡಿಯೋ 400 ರೂಪಾಯಿ ಕೊಡೋದ್ರಿಂದ ಸಂಸ್ಥೆಗೆ ಬಹಳ ಹಾನಿ ಆಗ್ತದೆ. ಅದು ಸಲುವಾಗಿ ಅವಶ್ಯಕತೆ ಇಲ್ಲ, ಇಷ್ಟು ದುಡ್ಡು ವೆಚ್ಚ ಮಾಡಬಾರ್ದು ಅನ್ನೋದನ್ನ ಅವತ್ತೇ ನಾನು ಪತ್ರವನ್ನು ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಇಂಡಸ್ಟ್ರಿ ಕಮಿಷನರು ಮತ್ತು ಚೀಫ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದೆ. ಈ ರೀತಿ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ, ಅದರ ಸಲುವಾಗಿ ಅದನ್ನು ತಡೆ ಹಿಡಿಯಬೇಕು ಅನ್ನುವಂಥದ್ದು ನನ್ನ ಪತ್ರ ಬರೆದ ಮೇಲೆ ಅದು ಸ್ಟಾಪ್ ಆಯ್ತಾ ಇದೆ. ಇದು 2022 ಅಕ್ಟೋಬರ್ 21ನೇ ತಾರೀಕಿನ ದಿವಸ ಆ ಕಾಪಿ ನಿಮ್ಗೆ ಕೊಟ್ಟಿದ್ದೇನೆ. ನಂತರದಲ್ಲಿ ಯಾರು BBP ಅನ್ನುವಂಥ ಸಂಸ್ಥೆಗೆ ಆ ವಿಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದರು, ಆ ಸಂಸ್ಥೆಯ ಮಾಲೀಕರು ನೀವು ಕೊಟ್ಟಂತ ಆರ್ಡರ್ದ ಹಿನ್ನೆಲೆಯಲ್ಲಿ ನಾವು ವಿಡಿಯೋ ರೆಡಿ ಇದೆ, ಅದಕ್ಕೆ ನಾವು ಉಳಿದಿರುವಂಥ ಹಣವನ್ನು ಕೊಟ್ಟು ನೀವು ಅದನ್ನು ತಗೋಬಹುದು ಅಂತೇಳಿ ಅವರು ಮೇಲೆ ಅವರು ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿಯಾದರೆ ದುಡ್ಡು ಕೊಡದೇ ಇರುವಂಥದ್ದಕ್ಕೆ ಮಿನಿಸ್ಟರ್ ಕಡೆಯಿಂದ ಆದೇಶ ಇದೆ ಅನ್ನುವಂಥದ್ದನ್ನು ಹೇಳಿ ಅವರು ದುಡ್ಡು ಕೊಡ್ತಿಲ್ಲ. ಅದಾದ ನಂತರ ಅವನು ಕೋರ್ಟ್ಗೆ ಹೋಗ್ತಾನೆ. ಆ ಕೋರ್ಟ್ನಲ್ಲಿ ಏಕ ಸದಸ್ಯ ಪೀಠ ಅವರು ನಾವು ಆರ್ಡರ್ ತಗೊಂಡ ಹಿನ್ನೆಲೆಯಲ್ಲಿ ಅವ್ರು ದುಡ್ಡು ಕೊಟ್ಟಿಲ್ಲ ಅನ್ನೋದ್ರ ಸಲುವಾಗಿ ಅದು ಕೊಡಬಹುದು ಅನ್ನುವಂಥದ್ದನ್ನು ಕೋರ್ಟ್ ಹೇಳ್ತದೆ. ಆ ಕೋರ್ಟ್ ಹೇಳಿದ್ರಂತೂ ಸಹಿತ ನಾವು ಅದು ಸ್ಟಾಪ್ ಮಾಡಿಸ್ತೇವೆ. ಅದಕ್ಕೆ 2 ಸದಸ್ಯರ ಪೀಠದ ಮುಂದೆ ಮತ್ತೆ ನಾವು ಅಪ್ಲಿಕೇಶನ್ ಕೊಡ್ತೀವಿ. ಅಪ್ಲಿಕೇಶನ್ ಕೊಟ್ಟಾಗ ನಾವು ಕೊಟ್ಟಿರುವಂಥ ಲೆಟರ್ ವಿವರಣೆ ಸಹಿತ ಆ ಕೋರ್ಟ್ ಕಾಪಿಯಲ್ಲಿ ಡಿಟೇಲ್ ಆಗಿ ಮುದ್ರಣ ಮಾಡಿದ್ದಾರೆ. ಆ ಮುದ್ರಣ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರು ಇಂಡಸ್ಟ್ರಿ ಮಿನಿಸ್ಟ್ರು ಹೇಳಿರುವಂಥ ಸರಿ ಇದೆ, ಇಷ್ಟು ಸಣ್ಣ ಕಿರುಚಿತ್ರಕ್ಕೆ 400 ರೂಪಾಯಿ ಕೊಡೋದು 400 ಕೋಟಿ ರೂಪಾಯಿ ಕೊಡುವಂಥದ್ದು ಸೂಕ್ತ ಅಲ್ಲ, ಅದ್ರ ಸಲುವಾಗಿ ಅದನ್ನು ಕೊಡಬಾರದು ಅನ್ನುವಂಥದ್ದನ್ನ ನನ್ನ ಲೆಟರ್ನ ಉದ್ದೇಶಿಸಿ ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ. ಈ ಹಿನ್ನೆಲೆ ಒಳಗೆ ಆ ಕಿರುಚಿತ್ರನ ತಯಾರು ಮಾಡಿರುವಂಥವ್ರು ಸಹಿತ ನನ್ನ ಹೆಸರನ್ನ ಕೋರ್ಟ್ ಮುಂದಾಗಲಿ FIR ಆಗಲಿ ರಾಜಭವನದಾಗಲಿ ಯಾರೂ ತಿಳಿಸಿರೋದಿಲ್ಲ. ನಾನು ಆರೋಪಿ ಸ್ಥಾನದಲ್ಲಿ ಎಲ್ಲೇನೂ ಇಲ್ಲ. ಹೀಗಿರುವಾಗ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ನನ್ನನ್ನ ಹೆಸರನ್ನು ತಂದು ಒಂದು ರಾಜಕೀಯ ದುರುದ್ದೇಶದಿಂದ ಒಂದು ತೇಜೋವಧಿಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.
ನಮಸ್ಕಾರಗಳು. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಮೊದಲ ಸದಸ್ಯರಾಗಿ ಸರ್ ನಮಗೆ ಒಂದು ಅವಕಾಶ ಮಾಡಬೇಕು. ಆಮೇಲೆ ಈಗ ನಾವು ಅವಕಾಶ ಆದಮೇಲೆ ನಮ್ಗೆ ಜೆಂಡರ್ ಮಹಿಳಾ ಕೋಟ ಬರ್ತದೆ. ಅವತ್ತು ಎಲ್ಲರ ಒಂದು ಸದಸ್ಯರ ಸಹಕಾರದಿಂದ ನಾವು ಇವತ್ತು ಅವಿರವಾಗಿ ಆಯ್ಕೆ ಆಗಿರೋದು ನನಗೆ ಭಾಳ ತುಂಬ ಹೆಮ್ಮೆ ಅನಿಸ್ತದೆ. ಇವತ್ತು ಪಕ್ಷದ ಎಲ್ಲ ಕಾರ್ಯಕರ್ತರಾಗಿ ನಮ್ಗೆ ಎಲ್ಲರೂ ಸಹಕಾರ ಮಾಡ್ತಾರೆ. ಎಸ್ಪೆಷಲಿ ನಮ್ಮೆಲ್ಲ ಮೆಂಬರ್ಗಳು ಇವತ್ತು ನಮಗೆಲ್ಲ ಸಹಕಾರ ಮಾಡಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಆಯ್ಕೆ ಮಾಡೋದಕ್ಕೆ ಮೊದಲು ನಾವು ಎಲ್ಲರಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಂತರ ನಮಗೆ ಚರಂತಿ ಮಠವರು ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರು ಅವರು MLA ಇದ್ದಾಗ. ಈಗ ನಮ್ಗೆ ಆ ಥರ ಫಂಡ್ ಇಲ್ಲ ಅಂತ ಅನ್ಕೊಂತೀವಿ ಮುನ್ಸಿಪಾಲಿಟಿ ಒಳಗೆ. ಬಟ್ ನಾವು ಇನ್ನೂ ಒಂದು ಒಳ್ಳೆ ಕೆಲಸವನ್ನು ಮೊದಲೇ ನಗರಕ್ಕೆ ನಾನು ಸ್ವಚ್ಛತೆ ಆಗಲಿ, ವಿದ್ಯುತ್ ದೀಪಗಳಾಗಲಿ, ಗಟಾರಗಳಾಗಲಿ ಅದ್ರ ಕಡೆ ಹೆಚ್ಚು ಒತ್ತು ಕೊಟ್ಟು ನಾವು ನಗರವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ಯವು. ಎಷ್ಟು ಒಳ್ಳೊಳ್ಳೆ ರೋಡ್ಗಳಾಗಲಿ ನಮ್ಮ ನಗರ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರು ಸರ್. ಈಗ ಅದನ್ನು ನಾವು ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಎಲ್ಲರ ಒಂದು ಸದಸ್ಯರ ಸಹಕಾರದಿಂದ ನಾವು ಮುಂದುವರಿಕೆ ಹೇಳಕ್ಕೆ ಇಚ್ಛಿಸ್ಪಡ್ತೀವಿ. ನಗರಸಭೆ ಸದಸ್ಯರ ಸ್ಥಾನಕ್ಕೆ ಸರ್ ಅವರು ಒಂದು ಅವಕಾಶ ಮಾಡಿಕೊಟ್ರು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನನಗೊಂದು ಅವಕಾಶ ಕೊಟ್ಟು ನಾನು ಆ ಕ್ಷೇತ್ರದಲ್ಲಿ ಮುಂದುವರಿಕೆ ಮಾಡಿದ್ರು. ಅದೇ ರೀತಿ ನನಗೆ ಸಾಮಾನ್ಯ ಇದರಲ್ಲಿ ಉಪಾಧ್ಯಕ್ಷ ಅಂತ ಒಂದು ಅವಕಾಶ ಕೊಟ್ಟಾರ ಸರ್. ಅವ್ರ ಹೆಸರನ್ನು ಉಳಿಸ್ಕೊಂಡು ಹೋಗಿ ಅವ್ರ ಮಾರ್ಗದರ್ಶನದಲ್ಲಿ ನಗರದ ಸ್ವಚ್ಛತೆ ಅಭಿವೃದ್ಧಿ ಕೆಲಸಕ್ಕೆ ಆದ್ಯತೆ ಕೊಟ್ಟು ನಾನು ಮತ್ತು ಅಧ್ಯಕ್ಷ ಸವಿತಾ ಅವರು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಚರಂತಿಮಠ ಸರ್ ಅವರಿಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮದೇ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.